ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಮುಂದುವರಿತಾನೆ ಇದೆ. ಒಂದು ಕಡೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಮತ್ತೊಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಮಾಲೀಕರು ಹೇಳ್ತಿದ್ದಾರೆ. ಸೊ ಇದರ ಮಧ್ಯೆ ಸೌದೆ ಒಲೆ ಮೊರೆ ಹೋಗ್ತಾ ಇರುವಂಥದ್ದು ಕೆಲವೊಂದಿಷ್ಟು ಹೋಟೆಲ್ಗಳು. ಸೊ ನಗರದ ಪ್ರಸಿದ್ಧ ಮರಾಠ ಹೋಟೆಲ್ನಲ್ಲಿ ಸೌದೆ ಒಲೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಸೊ ಸೌದೆ ಒಲೆ ಮುಖಾಂತರ ಬಿರಿಯಾನಿಯನ್ನು ಸಿದ್ಧಪಡಿಸಿರುವಂಥದ್ದು ಹೋಟೆಲ್ ಮಾಲೀಕರು. ಸಮಸ್ಯೆ ಬಗೆಹರಿಯುವವರೆಗೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಸಮಸ್ಯೆ ಇಲ್ಲ ಅಂತ. ಆದರೆ ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಸೌದೆ ಒಲೆ ಮುಖಾಂತರ ಈಗ ಅಡುಗೆ ಮಾಡುವಂಥ ಪರಿಸ್ಥಿತಿ. ಯಾಕೆಂದರೆ ತಮ್ಮ ಗ್ರಾಹಕರನ್ನು ಹಿಡಿದಿಟ್ಕೊಳ್ಬೇಕಾಗತ್ತೆ. ನೀವು ಹೋಟೆಲ್ಗಳನ್ನು ಮುಚ್ಚಿ ಹಾಕಿದರೆ ನೆಕ್ಸ್ಟ್ ಗ್ರಾಹಕರು ಬರೋದಿಲ್ಲ. ಆ ಒಂದು ಆತಂಕ ಹೋಟೆಲ್ ಮಾಲೀಕರಲ್ಲೂ ಕೂಡ ಇರುತ್ತೆ. ಅಂದರೆ ಎಲ್ಲ ಹೋಟೆಲ್ಗಳಿಗೆ ಸಿಗ್ತಿಲ್ವ ಅಂತಂದೇ ಇಲ್ಲ, ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಏನು ಸಮಸ್ಯೆ ಇಲ್ಲ ಇದುವರೆಗೂ. ಈ ಸಣ್ಣ ಪುಟ್ಟ ಹೋಟೆಲ್ಗಳು ಇರ್ತಾವಲ್ಲ, ಅಂಥ ಹೋಟೆಲ್ಗಳಿಗೆ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೂರಿ, ಏನಪ್ಪ ಇವತ್ತು ಸ್ಪೆಷಲ್ಲು? ಸೌದೆ ಒಲೆ ಮಟನ್ ಫ್ರೈ. ಓ ಕ್ರೇಜಿ. ಹಂಗಾದ್ರೆ ಇವತ್ತು ಟೇಸ್ಟೇ ಬೇರೆ ಬರುತ್ತೆ ಇವತ್ತು. ಸೂಪರ್. ಗ್ಯಾಸ್ ಇಲ್ಲದೆ ಇರೋ ಕಾರಣ ಸೌದೆ ಒಲೆ ಮಟನ್ ರೆಡಿ ಆಗ್ತಾ ಇದೆ ನಮ್ಮ ಹೋಟ್ಲಲ್ಲಿ. ಇವತ್ತು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅನಿವಾರ್ಯವಾಗಿ ಸೌದೆ ಒಲೆ ಮುಖಾಂತರ ಗ್ರಾಹಕರಿಗೆ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಯಾವುದೇ ಸಮಸ್ಯೆ ಇಲ್ಲ ಅಂತ, ಬಟ್ ರಾಜ್ಯದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಏನು ನಡೀತಿದೆ ಅಂತ? ಹೇಮಕುಮಾರ್, ಖಂಡಿತವಾಗೂ ಸರ್ಕಾರ ಸಭೆ ಮೇಲೆ ಸಭೆ ಮಾಡುತ್ತೆ. ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಏರ್ತಾ ಇದ್ದೇವೆ. ರಾಜ್ಯದಲ್ಲಿ ಹೋಟೆಲ್ಗಳಿಗೆ ಸೇರಿದಂತೆ ಪಿಜಿಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಡೊಮೆಸ್ಟಿಕ್ ಗ್ಯಾಸ್ಗಳಿಗೆ ನಾವು ಹೆಚ್ಚುವರಿಯಾಗಿ ತರಿಸ್ಕೊಳ್ಳುವಂತ ಕೆಲಸ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಂಬಂಧಪಟ್ಟಾಗಿರುವಂತಹ ಸಚಿವರು ಕೆ ಎಚ್ ಮುನಿಯಪ್ಪನವರು ಕೂಡ ಸಭೆ ಮಾಡಿ ಈ ರೀತಿಯಾದಂತಹ ಭರವಸೆನ ಕೊಡ್ತಾರೆ. ಆ ಭರವಸೆ ಎಲ್ಲವೂ ಕೂಡ ಹುಸಿ ಆಗ್ತಿದೆ ಎನ್ನುವಂಥದ್ದಕ್ಕೆ ಹೀಗೆ ನಾವು ತೋರಿಸಿದ್ವಿ ವಿಜುವಲ್ಗಳು. ಅದೇ ವಿಜುವಲ್ಗಳೇ ಸಾಕ್ಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮರಾಠ ಒಂದು ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ ಇದು. ಈ ಒಂದು ಹೋಟೆಲ್ನಲ್ಲಿ ನಿನ್ನೆ ಸೇರಿದಂತೆ ಕಳೆದ 8 ದಿನಗಳಿಂದ ಒಲೆ ಮೇಲೆಯೇ ಬಿರಿಯಾನಿ ಹಾಕ್ಬೋದು ಸೇರಿದಂತೆ ವಿವಿಧ ರೀತಿಯಾದಂತಹ ಖಾದ್ಯಗಳನ್ನ ಮಾಡಿ ಬರುವಂತ ಜನರಿಗೆ ಉಣಬಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಕೇಳುವಂತ ಸಂದರ್ಭದಲ್ಲಿ ಗ್ಯಾಸ್ಗಳನ್ನ ಬುಕ್ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 2,000 3,000 ಹೆಚ್ಚುವರಿ ಕೊಡ್ತೀವಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೆ ಮನವಿ ಮಾಡಿದ್ರು, ಅವರು ಕೂಡ ಕೊಡ್ತಾ ಇಲ್ಲ. 10,000ವರೆಗೂ ಕೂಡ ಬೇಡಿಕೆನ ಇಡ್ತಾ ಇದ್ದಾರೆ ಎನ್ನುವಂತ ಆರೋಪ ಏಜೆನ್ಸಿಗಳ ಮೇಲೆ ಇದೆ. ಇದೇ ಏಜೆನ್ಸಿಗಳ ಸಂಬಂಧಪಟ್ಟಾಗೆ ದಾಸ್ತಾನುಗಳನ್ನು ಹೆಚ್ಚುವರಿಗೆ ಮಾಡಿಕೊಂಡು ಅವ್ರು ಅರೆಸ್ಟ್ ಆಗುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದ್ರೆ, ಗ್ಯಾಸ್ ಸಿಲಿಂಡರ್ಗಳಿಲ್ಲ, ಒಲೆ ಮೇಲೆ ಮಾಡುವಂತ ಪದ್ಧತಿಗಳೇನಿದಾವೆ ಅವು ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಆದ್ರೆ ಸರ್ಕಾರ ಕೊಡುವಂತ ಭರವಸೆಗಳು ಎಲ್ಲಿ ಹೋಯ್ತು? ಕೇಂದ್ರ ಸರ್ಕಾರದಿಂದ ನಾವು ಹೋಟೆಲ್ಗಳಿಗಾಗ್ಬೋದು, ಪಿಜಿಗಳಿಗಾಗ್ಬೋದು 30-40% ನಿಮಗೆ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಏನು ಭರವಸೆನ ಕೊಟ್ಟಿದ್ರು, ಆದ್ರೆ ಹೋಟೆಲ್ಗಳಿಗೆ ಯಾಕೆ ಇನ್ನೂ ಸಿಲಿಂಡರ್ಗಳು ಬರ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನ ಹಾಕ್ಲಾಗ್ತಾ ಇದೆ. ಜೊತೆಗೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಎಲ್ಲೆಲ್ಲಿ ಏಜೆನ್ಸಿಗಳು ಇರ್ತಾವೋ ಅಲ್ಲಿ ಮನೆಯಲ್ಲಿ ಖಾಲಿಯಾದಂತಹ ಸಿಲಿಂಡರ್ಗಳು ಕೂಡ ಕ್ಯೂ ಗಟ್ಲೆ ಸರಿಸುಮಾರು 100-200 ಮೀಟರ್ ಉದ್ದಕ್ಕೂ ಕೂಡ ಖಾಲಿ ಸಿಲಿಂಡರ್ಗಳನ್ನ ಇಟ್ಕೊಂಡು ನಮ್ಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಎನ್ನುವಂತ ಭರವಸೆಯನ್ನ ಇಟ್ಕೊಂಡು ಅಲ್ಲಿಗೆ ಹೋದ್ರು ಕೂಡ ಅಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಒಂದ್ ಕಡೆ ಆದ್ರೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಎನ್ನುವಂತ ಆರೋಪ ಸದ್ಯಕ್ಕಂತೂ ಇದೆ. ಈ ಸಂಬಂಧಪಟ್ಟಾಗೆ ಅಲ್ಲಿ ಯುದ್ಧ ನಿಂತಿದೆ ಎನ್ನುವಂತ ನಿಟ್ಟಿನಲ್ಲಿ ಒಂದು ಮಾತು ಹೇಳ್ತಾ ಇದ್ರೆ, ಅದೇ ಯಾವ್ದೋ ಕಾರಣಕ್ಕೂ ಕೂಡ ಯುದ್ಧ ನಿಲ್ಲೋದು ಇನ್ನೂ ಕಷ್ಟ ಸಾಧ್ಯ ಎನ್ನುವಂತ ಕೂಡ ಮೂಲಗಳ ಮಾಹಿತಿ ಇರುವಂತದ್ದು. ಇದ್ರ ನಡುವೆ ಇಡೀ ದೇಶದಾದ್ಯಂತ, ಇಡೀ ರಾಜ್ಯದಾದ್ಯಂತ, ಇಡೀ ಬೆಂಗಳೂರಿನಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆ ಉಲ್ಬಣ ಇನ್ನೂ ಹೆಚ್ಚಿನ ರೂಪದಲ್ಲಿ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಪರದಾಟ ಒಂದ್ ಕಡೆ ಆದ್ರೆ ಡೊಮೆಸ್ಟಿಕ್ ಸಿಲಿಂಡರ್ಗಳ ಪರದಾಟ ಕೂಡ ಮನೆಯ ಜನರು ಡೊಮೆಸ್ಟಿಕ್ ಸಿಲಿಂಡರ್ ಬಳಕೆ ಮಾಡುವಂತ ಜನರಿಗೂ ಕೂಡ ಅತಿ ದೊಡ್ಡದಾದಂತಹ ಪ್ರಾಬ್ಲಮ್ ಶುರುವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೇಮಕುಮಾರ್.
ಎಸ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ